ರೀ ಶಿಕ್ಷಣ ಮಂತ್ರಿಗಳೇ ಎಲ್ರಿ ಇದ್ರೆ ನೀವು ರಾಜ್ಯದಾದ್ಯಂತ ಪದವಿ ವಿದ್ಯಾರ್ಥಿಗಳು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡ್ತಿರತಕ್ಕಂಥ ಅತಿಥಿ ಉಪನ್ಯಾಸಕರು ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದು ಪ್ರತಿಭಟನೆ ಈಗಿಂದಲ್ಲ, ಸುಮಾರು 2021-22ರಿಂದ ನಾವು ಮಾಡ್ತಾ ಇದ್ದೀವಿ. ಅಲ್ಲಿಂದನೂ ಕೂಡ ನೀವು ಅನರ್ಹರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀರಿ. ಆಯ್ತು ಅಂತ ನಾವು ಅಲ್ಲಿಂದ ನಾವು PhD KCET ನೆಟ್ ಮಾಡ್ಕೊಂಡಿದ್ದು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 5 ವರ್ಷಗಳ ಕಾಲ ನಾವು ಇಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಕಾಯ್ತಿದ್ದೀವಿ. ಯಾಕೆ ಗೊತ್ತಾ, ಅವರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶ 3 ವರ್ಷ ಅವಕಾಶಗಳಲ್ಲಿ ಅವರ ಅರ್ಹತೆ ಹೊಂದಿ ಮತ್ತೆ ಅನರ್ಹರಿರ್ತಕ್ಕಂಥ ಅವರ ಬದಲಿಗೆ ನಮ್ಮನ್ನು ಅರ್ಹತೆ ಹೊಂದಿರತಕ್ಕಂಥ ಒಂದು ಉಪನ್ಯಾಸಕರನ್ನು ತಗೋತೀರಿ ಅನ್ನೋ ಒಂದು ಭರವಸೆಯಿಂದ ಅಲ್ಲಿಂದ ಇಲ್ಲಿವರೆಗೆ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಈಗಾಗಲೇ ಸಿಂಗಲ್ ಬೆಂಚ್ ಮತ್ತು ಹೈಕೋರ್ಟ್ ನೀಡಿರ್ತಕ್ಕಂಥ ಡಿವಿಷನ್ ಬೆಂಚ್ ನೀಡಿರ್ತಕ್ಕಂಥ 2 ಆದೇಶಗಳು UGC ಅರ್ಹರ ಪರವಾಗಿಯೇ ಬಂದಿವೆ. ದಯವಿಟ್ಟು ಆ ಆದೇಶವನ್ನು ಪಾಲಿಸಿ. ಅದಾಗದೇ ಇದ್ದರೆ ನೀವು ನಿಮ್ಮ ಸ್ಥಾನಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ಅಂತೇಳಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಮ್ಮ ಬದಲಿಗೆ ಇನ್ನೊಬ್ಬರು ಕೂಡ ಬಂದ್ಗೆ UGC ಅರ್ಹರಾಗಿ ಒಂದು ನ್ಯಾಯ ಕೊಡಿಸ್ತಾರೆ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ನಮಸ್ಕಾರ.